ಬಿಡದೋಡು ಯೋಜನ ದೇವರಾಲಿಗ ಬಿಡದೊಂದು ಯೋಜನ ಅವಿರೋಧಿಯ ದೇವಲಾಲಿ ಬುದಿಗ ಬಿಡದೊಂದು ಯೋಜನ ಅವಿರೋಧಿಯ ರಥವ ನೀವಿಡುವ ತೆರದಿಂದೆಂದು ರಿಪುವಿನ ಡಾವರ ಬಿಡಿಸಿದೆನು ನೀವಿಡುವ ತೆರದಿಂದೆಂದು ರಿಪುವಿನ ಡಾವರ ಬಿಡಿಸಿದೆನು ದೇವಲಾಲಿ ಬುದಿಗ ಬಿಡದೊಂದು ಯೋಜನ ಅವಿರೋಧಿಯ ರಥವ ದೇವ ದೇವ ಪಾರ್ಥ ಪಂಚೇಂದ್ರಿಯಗಳನ್ನು ತೆರೆದಿಟ್ಟು ಯಾವಾತನು ಇರ್ತಾನೋ ಅವನಿಗೆ ತನ್ನ ಸುತ್ತಮುತ್ತಲೂ ನಡೆಯುವಂತಹ ವಿದ್ಯಮಾನಗಳೆಲ್ಲ ಅವನಿಗೆ ಅರಿವಿಲ್ಲದಂತೆ ಅವಗತವಾಗುತ್ತದೆ. ತನ್ನ ಮನಸ್ಸಿಗೇನು ಅನಿಷ್ಟದೋ ಅದನ್ನು ಪ್ರಕಟಿಸಲಾಗದ ಇಬ್ಬಂದಿತನದಲ್ಲಿ ಮಾತನಾಡದೆ ಸುಮ್ಮನಿರುವುದೇ ಲೇಸು ಎನ್ನುವ ಹಾಗೆ ಸುಮ್ಮನಾದದ್ದು ನಾನು. ಆದರೆ ಏನು ಚಿಂತೆ ಅಂತ ನೀನು ಕೇಳ್ತಿ. ಚಿಂತೆಯ ಕಾರಣ ಗೊತ್ತಿಲ್ಲದೇ ಇದ್ದು ಕೇಳುವವನಾದ್ರೆ ಅದನ್ನು ವಿವರಿಸಿ ಹೇಳಬಹುದಾಗಿತ್ತು. ಆದರೆ ಇಲ್ಲಿ ಹಾಗೆ ನನಗೆ ಕಾಣುವುದಿಲ್ಲ ಸ್ವಾಮಿ. ಯಾಕೆ? ಸುಮ್ಮನೆ ಕುಳಿತ ಒಂದು ಮಗುವನ್ನು ತಾಯಿಯಾದವಳು ಚಿವುಟಿ ಅದು ಕೂಗಿದಾಗ ಯಾಕೆ ಕೂಗಿ ಅಂತ ಕೇಳಿದ್ರೆ ಅದು ನಾಟಕ ಅಲ್ಲದೆ ಮತ್ತೇನು ಅಂತ ಹೇಳುವುದು. ಕೃಷ್ಣ ಮಾನಭಂಗಗೈದವರಾರು ನಿನಗೆ ಅಂತ ಕೇಳಿದ್ದೆ. ದೇವರು ನೀನಿರುತ್ತಾ ಮತ್ತೆ ಯಾರು ಬೇಕು ನನ್ನ ಮಾನವನ್ನು ಕಲಿಯುವುದಕ್ಕೆ? ಅಲ್ಲ, ನಮ್ಮ ಎದುರಿನಲ್ಲಿ ಒಬ್ಬನನ್ನು ತುಂಬಾ ಹೊಗಳಿ ಅವ ಮನ್ಮಥ ಅಂತ ಹೇಳಿದ ಮೇಲೆ ಇವ ಹನುಮಂತ ಅಂತ ಬೇರೆ ಹೇಳ್ಬೇಕು? ಇಲ್ಲದೆ ಇದ್ರೆ ನಿನ್ನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಯಾವ ಭಾವ ಉಂಟು ಗೊತ್ತಿಲ್ಲ. ಆದರೆ ನಂಬಿದವರಿಗೆ ತನ್ನ ತೆತ್ತಿಹನೆಂಬ ಬಿರುದನ್ನು ಮೆರೆಸಿ ಭಕ್ತವತ್ಸಲ ಸಾರಥಿಯಾದ ಅರ್ಜುನಗೆ ಆಸ್ತಿಕ ಜನರು ಹೇಳಿದ್ದು ಹಾಗೆ. ಭಕ್ತವತ್ಸಲ ಭಕ್ತಪರಾಧೀನ ಎನ್ನುವ ಕಾರಣಕ್ಕಾಗಿ ಭಾವ ಎನ್ನುವ ಸಲುಗೆಯಿಂದಲ್ಲ, ದೇವ ಎನ್ನುವಂತ ಆರಾಧನಾ ಭಾವದಿಂದ ನಿನ್ನನ್ನು ಅನುಸರಿಸಿಕೊಂಡು ನಾವು ಬಂದವರು. ನಮ್ಮ ಬಗ್ಗೆ ಎಲ್ಲವನ್ನೂ ತಿಳಿದಂತಹ ನೀನು ನಾವು ಮಾಡಿದಂತಹ ಕೆಲಸ ಕಾರ್ಯಗಳ ಬಗ್ಗೆ ಸರಿಯಾದ ರೀತಿಯದ್ದಾದಂತಹ ಪ್ರತಿಸ್ಪಂದನೆಯನ್ನು ಕೊಡುತ್ತೀ ಅಂತ ತಿಳಿದದ್ದು. ಆದರೆ ನಮ್ಮ ಭಾವನೆಯೇ ಅದು ಸರಿಯಾದುದಲ್ಲ ಎನ್ನುವುದು ಈಗ ನನಗೆ ವ್ಯಕ್ತವಾಯಿತು ಸ್ವಾಮಿ. ಕರ್ಣ ಬಹಳಷ್ಟು ಪ್ರಯಾಸದಿಂದ ಪ್ರಯೋಗ ಮಾಡಿದಂತಹ ಒಂದು ಅಸ್ತ್ರ ಎಷ್ಟು ಹಿಂದೆ ಸರಿಯಿತು ನನ್ನ ರಥವನ್ನು ಅಂತ ನೋಡಿದರೆ ರಥಿಕರಾದಂಥ ನನ್ನ ಅನುಭವಕ್ಕೆ ಬರಲಿಲ್ಲ. ಯಾರೋ ಹೇಳಿದ ಒಂದು 10 ಬಿಲ್ಲಂತರ ಹಿಂದೆ ಹೋಯಿತು ಅಂತ. ಆದ್ರೆ ನೀನೇ ನೋಡಿದೆಯಲ್ಲ ಸ್ವಾಮಿ ನನ್ನ ಪರಾಕ್ರಮವನ್ನು. ಬಹಳ ಸರಳತೆಯಿಂದ ಅಕರ್ಣಾಂತವಾಗಿ ಸೆಳೆದು ಬಿಟ್ಟಂತಹ ಬಾಣ ಆ ಕರ್ಣನ ರಥದ ಮೂತಿಗೆ ತಾಗುವುದೇ ತಡ ಗಿರಗಿರನೆ ಬುಗರಿ ಹಾಗೆ ಸುತ್ತಿದೆ, ಆಕಾಶಕ್ಕೆ ನೆಗೆದು ಹೋಗಿದೆ. ಆಮೇಲೆ ಅದು ಹುಡಿಯಾಗಿ ಹೋಯಿತು ಅಂತ ನಾನು ತಿಳಿದ್ರೆ ನಮ್ಮ ಮಾವ ಶಲ್ಯ ಮಹಾರಾಜನ ಚಾಕಚಕ್ಯತೆಯಿಂದಾಗಿ ಅದನ್ನು ತಂದು ನೇರವಾಗಿ ನಿಲ್ಲಿಸಿದ್ದಾರೆ. ಇಲ್ಲದೆ ಇದ್ದರೆ ಕರ್ಣ ಈಗ ಎಲುಬೆಲ್ಲ ಎಲ್ಲಿ ಬಿಸಾಡಿ ಹೋಗ್ತಾ ಇತ್ತು ಅಂತ ಗೊತ್ತಾಗ್ತಿರ್ಲಿಲ್ಲ ಅಲ್ವೋ?
ಕರ್ಣ ಜೀವಂತವಾಗಿ ಉಳಿದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ನಮ್ಮ ಮಾವ ಶಲ್ಯ. ಹಾಗಿದ್ರೆ ಅವನು ಮಾಡಿದಂತಹ ಸಾಹಸ ಏನು, ನಾನು ಮಾಡಿದಂತಹ ಸಾಹಸ ಏನು, ತುಲನೆ ಮಾಡುವಲ್ಲಿ ತಾರತಮ್ಯ ದೇವರು ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನೀನು ಪಾರ್ಥಸಾರಥಿಯಾಗಿದ್ದವ, ನೀನು ಜೊತೆಗಿದ್ದಿ ಎನ್ನುವ ಕಾರಣಕ್ಕಾಗಿ ಧರ್ಮಪಕ್ಷಪಾತಿಯಾದಂತಹ ನೀನು ನಾವು ಮಾಡುವಂತಹ ಸತ್ಕಾರ್ಯಗಳಲ್ಲಿ ಸದಾ ನಮ್ಮ ಜೊತೆಯಲ್ಲಿದ್ದಿ ಅಂತ ನಾನು ತಿಳಿದದ್ದು. ಆದರೆ ಈಗ ನಾವೇನು ಮಾಡಿದ್ರು ಅಷ್ಟೇ ಸ್ವಾಮಿ. ಹಿತ್ತಳ ಗಿಡ ಮದ್ದಲ್ಲ ಅಂತ ಒಂದು ಮಾತು ಉಂಟಲ್ಲ, ಆದ್ದರಿಂದ ನಮ್ಮದು ಅಂತ ಹೇಳಿದ್ರೆ ಯಾವಾಗಲೂ ಹಾಗೆ, ಇನ್ನೊಬ್ಬರದೇ ಚಂದ ಕಾಣುವುದು ನಮಗೆ. ಈಗ ಅಲ್ಲಿ ಕರ್ಣ ಮಾಡಿದ್ದು ಬಹಳ ದೊಡ್ಡ ಕೆಲಸ ಆಯಿತು ಅಲ್ಲ. ನನಗೆ ನಿನ್ನಷ್ಟು ಗಣಿತದ ಅಭ್ಯಾಸ ಗೊತ್ತಿಲ್ಲ. ಹಾಗಾಗಿ 10 ದೊಡ್ಡದೋ 1 ಯೋಜನ ದೊಡ್ಡದೋ ಅದೆಲ್ಲ ಅದು ದೇವರ ರಾಜ್ಯದ ತೀರ್ಮಾನ, ಅದು ಹೇಳಲಿಕ್ಕೆ ಬರುವುದಿಲ್ಲ. ಬೇಡ ಸ್ವಾಮಿ, ಯಾರಿಗೋಸ್ಕರ ಯುದ್ಧ ಮಾಡಬೇಕು, ಜನಾರ್ದನ ಮೆಚ್ಚಬೇಕು ಎನ್ನುವಂತ ರೀತಿಯಲ್ಲಿ ಯುದ್ಧ ಮಾಡಿದ್ದು ನಾವು. ಅದಕ್ಕೆ ನಿನಗೆ ಮನಸ್ಸಿಗೆ ಅದು ಬರುವುದಿಲ್ಲ ಅಂತ ಆದ್ರೆ, ಅವರೇ ಚೆನ್ನಾಗಿ ಕಾಣ್ತಾರೆ ಅಂತ ಆದ್ರೆ ಘೋಷಣೆ ಮಾಡಿಬಿಡುವುದು, ಕುರುಕ್ಷೇತ್ರದ ಯುದ್ಧ ಮುಗಿಯಿತು, ಕರ್ಣ ಕೌರವ ಗೆದ್ದ ಅಂತ.